ಹಿಂದಿನ ವಿಡಿಯೋನಲ್ಲಿ ನಾವು ಆ್ಯನಿಮೇಷನ್ನ ಯಾವ ರೀತಿ ಅನಲೈಸ್ ಮಾಡೋದನ್ನು ಬ್ರೇಕ್ ಡೌನ್ ಮಾಡಿದ್ವಿ. ನಿಮ್ಗಿನ್ನ ಇದ್ರ ಬಗ್ಗೆ ಇನ್ ಡೀಟೇಲಲ್ಲಿ ತಿಳ್ಕೊಬೇಕಂತ ಹೇಳಿದ್ರೆ ನಾನು ಆಲ್ರೆಡಿ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಯಾವ ರೀತಿ ಆ್ಯನಿಮೇಷನ್ಸ್ನ ಬ್ರೇಕ್ ಡೌನ್ ಮಾಡಿ ಅಬ್ಸರ್ವ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದು ಪ್ಲೇ ಲಿಸ್ಟ್ ಎಲ್ಲಾದ್ರೂ ನಾನು ಲಿಂಕ್ ಮಾಡ್ತೀನಿ, ಅದನ್ನು ಹೋಗಿ ನೋಡಿ, ಹೆಲ್ಪ್ ಆಗುತ್ತೆ ನಿಮಗೆ. ಇವಾಗ ಆ್ಯನಿಮೇಷನ್ನ ಮಾಡೋಣ. ಅಗೇನ್ ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು ಫೋಲ್ಡರ್ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಬೈ ಚಾನ್ಸ್ ನಾನು ಇದು ಮೇಂಟೈನ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಫೋಲ್ಡರ್ಸ್ ಇದೆ, ಎಷ್ಟೊಂದು ಆ್ಯಸೆಟ್ಸ್ ಯೂಸ್ ಮಾಡಿದ್ದೀನಿ ಈ ಫುಲ್ ಸೀರೀಸ್ ಕ್ರಿಯೇಟ್ ಮಾಡೋಕ್ಕೆ. ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ, ಫೋಲ್ಡರ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನಿಲ್ಲ, ಫೋಲ್ಡರ್ ಸ್ಟ್ರಕ್ಚರ್ ಅಂದರೆ ದೊಡ್ಡ ವಿಷಯ ಥರ ಎಲ್ಲ ಏನಿಲ್ಲ, ಆರ್ಗನೈಸ್ಡ್ ಆಗಿರೋದಷ್ಟೇ. ಸೊ ನಾವು ಫುಟೇಜಸ್, ಇಮೇಜಸ್ಸು, ಆಡಿಯೋಸ್ ಎಲ್ಲ ಏನೇನು ಯೂಸ್ ಮಾಡ್ತೀರಾ ಅದೆಲ್ಲ ಒಂದು ಫೋಲ್ಡರ್ನಲ್ಲಿ ನೀವು ಪ್ಲೇಸ್ ಮಾಡ್ತೀರಾ ಅಷ್ಟೇ. ಅದಕ್ಕೆ ಫೋಲ್ಡರ್ ಸ್ಟ್ರಕ್ಚರ್ ಅಂತ ಹೇಳೋದು ಅಷ್ಟೇ, ಏನೇನಿಲ್ಲ. ಸೊ ಇಲ್ಲಿ ನೋಡ್ಬೋದು ನಾನು ರೆಫರೆನ್ಸ್ ಆ್ಯನಿಮೇಷನ್ ಅಂತ ಸಪ್ರೇಟ್ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಈ ಆ್ಯನಿಮೇಷನ್ ಕ್ರಿಯೇಟ್ ಮಾಡೋಕ್ಕೆ ನಾನು ಇನ್ನೊಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಡಂಪ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಾವು ಇದಕ್ಕೆ ರೀಕ್ರಿಯೇಟ್ ಆ್ಯನಿಮೇಷನ್ ಅಂತ ಹಾಕ್ಕೊಡ್ತೀನಿ. ಅಗೇನ್ ಇದರಲ್ಲಿ ನಮಗೆ ಕಾಂಪೋಸಿಷನ್ಸ್ ಹೊಸದು ಕ್ರಿಯೇಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಕಾಂಪ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಇದರಲ್ಲಿ ನಾವು ಮೇನ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಫೈನಲ್ ರೆಂಡರ್ ಮಾಡ್ತೀವಲ್ಲ ಅದನ್ನು ಮೇನ್ ಕಾಂಪ್ ಅಂತ ಕರಿತೀವಿ. ಸೊ ಅದಕ್ಕೆ ಒಂದು ಸಪ್ರೇಟ್ ಫೋಲ್ಡರು. ಇನ್ನೊಂದು ಫೋಲ್ಡರ್ ಬಂದರೂ ಪ್ರೀ ಅಂತ ಕೊಡ್ತೀನಿ ನಾನು, ಅಂದರೆ ಪ್ರೀ ಕಾಂಪ್ಸ್ ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದು ಸಿಚುವೇಶನ್ಸಲ್ಲಿ ನಾವು ಪ್ರೀ ಕಾಂಪ್ನ ಯೂಸ್ ಮಾಡಿ ವರ್ಕ್ ಮಾಡಬೇಕಾಗತ್ತೆ, ಆ ರೀಸನ್ಗೋಸ್ಕರ ನಾನು ಪ್ರೀ ಅಂತ ಕೊಡ್ತಿರೋದು. ಇವಾಗ ಮೇನ್ ಕಾಂಪಲ್ಲಿ ಫಸ್ಟ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಪ್ರಾಜೆಕ್ಟ್ ಪ್ಯಾನಲಲ್ಲಿ ಬಾಟಮ್ ಲೆಫ್ಟಲ್ಲಿ ಇಲ್ಲಿ ನಿಮಗೆ ಇದು 3ನೇ ಐಕಾನ್ ಕಾಣಿಸುತ್ತೆ, ಕ್ರಿಯೇಟ್ ಅ ಕಾಂಪೋಸಿಷನ್ ಅಂತ. ಆ್ಯಂಡ್ ಬೈ ಚಾನ್ಸ್ ನನ್ನ ಮತ್ತು ನಿಮ್ಮ ಸ್ಕ್ರೀನ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಮೇಲೆ ವರ್ಕ್ ಸ್ಪೇಸ್ ಇದೆ, ಡಿಫಾಲ್ಟ್ ಅಂತಿರುತ್ತೆ ನೋಡಿ. ಬೈ ಚಾನ್ಸ್ ಇದು ಕಾಣಿಸ್ತಿಲ್ಲ ನಿಮ್ಗೆ ಅಂತ ಹೇಳಿದ್ರೆ ಇಲ್ಲಿ ವಿಂಡೋಗೆ ಬನ್ನಿ, ವರ್ಕ್ ಸ್ಪೇಸ್ ಅಂತಿರುತ್ತೆ, ಇಲ್ಲಿ ಬಂದು ಡಿಫಾಲ್ಟ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ವಿಂಡೋಗೆ ಬನ್ನಿ, ವರ್ಕ್ ಸ್ಪೇಸ್, ಇಲ್ಲಿ ರೀಸೆಟ್ ಡಿಫಾಲ್ಟ್ ಟು ಸೇವ್ಡ್ ಲೇಔಟ್ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇವಾಗ ನನ್ನ ಮತ್ತು ನಿಮ್ಮ ಸ್ಕ್ರೀನು ಸಿಮಿಲರಾಗಿ ಕಾಣಿಸ್ಬೇಕು, ಆಯಿತಾ? ಓಕೆ, ಹಾಗೆ ನಾನು ಹೇಳಿದಂಗೆ ನಾನು ಮಿಸ್ಟರ್ ಆರ್ಸ್ದು ಪ್ಲಗಿನ್ ಯೂಸ್ ಮಾಡ್ತಿದ್ದೀನಿ. ಅದು ಇಲ್ಲದೇನೂ ವರ್ಕ್ ಮಾಡ್ಬೋದು, ಅದು ಕೂಡ ನಾನು ತೋರಿಸ್ತೀನಿ. ಅದರಲ್ಲಿ ಯೂಸ್ ಮಾಡಿದ್ರೆ ಕೆಲಸ ಈಸಿ ಆಗುತ್ತೆ ಅಷ್ಟೇ. ಸೊ ಇವಾಗ ಆ್ಯನಿಮೇಷನ್ ಸ್ಟಾರ್ಟ್ ಮಾಡೋಣ. ಸೊ ಪ್ರಾಜೆಕ್ಟ್ ಪ್ಯಾನಲಲ್ಲಿ ಬಾಟಮ್ ಲೆಫ್ಟ್ 3ನೇ ಐಕಾನು, ಕ್ರಿಯೇಟ್ ಅ ನ್ಯೂ ಕಾಂಪೋಸಿಷನ್, ಇದನ್ನು ಸೆಲೆಕ್ಟ್ ಮಾಡಿ. ಇದಕ್ಕೊಂದು ಹೆಸರು ಕೊಡಬೇಕು. ಸೊ ಇದು ನಮ್ಮ ಮೇನ್ ಕಾಂಪೋಸಿಷನ್ ಆಗಿರೋದ್ರಿಂದ ನಾನು ಇದಕ್ಕೆ ಫಸ್ಟ್ ಏನು ಆ್ಯನಿಮೇಷನ್ ಮಾಡ್ತೀವಿ ಅದೇ ಹೆಸರನ್ನ ನಾನು ಕೊಡ್ತೀನಿ, ಆವಾಗ ಈಸಿ ಇರುತ್ತೆ. ಸೊ ಇಲ್ಲಿ ನಾವು ಮಾಡ್ತಿರೋದು ಟೆಕ್ಸ್ಟ್ ಹೈಲೈಟ್ ಆ್ಯನಿಮೇಷನ್. ಸೊ ಅದಕ್ಕೆ ಇದನ್ನು ಟೆಕ್ಸ್ಟ್ ಹೈಲೈಟ್ ಆ್ಯನಿಮೇಷನ್ ಟ್ಯೂಟೋರಿಯಲ್ ಅಂತ ಕೊಡ್ತಾ ಇದ್ದೀನಿ. ವಿಡ್ತು 1920 1080, ಸೊ HD ರೆಸೊಲ್ಯೂಷನ್ ಮಾಡ್ತಿರೋದು, ಫ್ರೇಮ್ ರೇಟ್ 30. ಆ್ಯನಿಮೇಷನ್ ಬಂದು ನಮಗೆ 30 ಸೆಕೆಂಡ್ಸ್ ಎಲ್ಲ ಬೇಕಾಗಲ್ಲ, ಸೊ ಇದು ಬರೀ 10 ಅಂತ ಕೊಡ್ತೀನಿ. ಅಗೇನ್ ಇದೆಲ್ಲ ಸೆಟ್ಟಿಂಗ್ಸ್ ನಾವು ಚೇಂಜ್ ಮಾಡ್ಬೋದು, ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ ಅಂತ ಕೊಡಿ. ಇವಾಗ ನಮ್ಮದು ಮೇನ್ ಕಾಂಪೋಸಿಷನ್ ಕ್ರಿಯೇಟ್ ಆಗಿದೆ. ಫಸ್ಟ್ ನಾವು ಆರ್ಟಿಕಲ್ದ ಆ್ಯನಿಮೇಷನ್ಸ್ನ ಮುಗಿಸ್ಕೊಂಬಿಡೋಣ, ಆಮೇಲೆ ಬ್ಯಾಕ್ಗ್ರೌಂಡ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡೋಣ. ಸೊ ಆರ್ಟಿಕಲ್ ಆ್ಯನಿಮೇಷನ್ ಮಾಡೋಕ್ಕೆ ನಮಗೆ ಫಸ್ಟು ಒಂದು ಆರ್ಟಿಕಲ್ ಬೇಕು. ಸೊ ಆರ್ಟಿಕಲ್ಗೆ ಅಗೇನ್ ನೀವೇ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದನಾದರೂ ಡೌನ್ಲೋಡ್ ಮಾಡ್ಬೋದು. ಸೊ ಅಗೇನ್ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಹುಡ್ಕೋದು ಅಂತ ಹೇಳ್ಬಿಟ್ಟು ದಯವಿಟ್ಟು ಟ್ರೈ ಮಾಡಿ, ಯಾವ ರೀತಿ ಹುಡುಕಬೇಕು ಇದೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಸಿಂಪಲ್ ನಿಮ್ಮ ಬ್ರೌಸರ್ನಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಈ ಥರ ಸರ್ಚ್ ಮಾಡಿ. ಅಗೇನ್ ಇಲ್ಲಿ ಲೇಟೆಸ್ಟ್ ಆರ್ಟಿಕಲ್ ಸಿಗುತ್ತೆ, ಇಲ್ಲಾಂದರೆ ಡೈರೆಕ್ಟ್ ಇಮೇಜಸ್ಸಿಗೆ ಬರ್ಬೋದು. ಇಲ್ಲಿ ನೀವು ಟೂಲ್ಸಿಗೆ ಬನ್ನಿ, ಯಾಕಂದರೆ ನಮಗೆ ಹೈ ರೆಸೊಲ್ಯೂಷನ್ ಇಮೇಜ್ ಬೇಕು. ಸೊ ಇಲ್ಲಿ ಸೈಜ್ ಬಂದು ಲಾರ್ಜ್ ಅಂತ ಕೊಟ್ಟರೆ ನಮಗೆ ಹೈ ರೆಸೊಲ್ಯೂಷನ್ ಇಮೇಜಸ್ ಸಿಗುತ್ತೆ. ಹೇಗೆ ಗೊತ್ತು ಹೈ ರೆಸೊಲ್ಯೂಷನ್ ಅಂತ ಹೇಳಿದ್ರೆ, ಯಾವ್ದಾರು ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಮೌಸ್ ಇದ್ರ ಮೇಲೆ ಪ್ಲೇಸ್ ಮಾಡಿದಾಗ ಬಾಟಮ್ ರೇಟಲ್ಲಿ ನಿಮ್ಗೆ ರೆಸೊಲ್ಯೂಷನ್ ತೋರಿಸುತ್ತೆ. ಸೊ 1500x2000 ಇದು ಅಂದಾಜಾಗೆ 2K ರೆಸೊಲ್ಯೂಷನ್ ಥರ. ಸೊ ಇದು ನೋಡ್ಬೋದು ನೀವು 1100x1500. ಸೊ ಯಾವುದೇ ಇಮೇಜು 1000 ಪಿಕ್ಸೆಲ್ಸ್ಗಿಂತ ಜಾಸ್ತಿ ಇದ್ದರೆ ರೀಸನೇಬ್ಲಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಈ ಥರದ ಇಮೇಜಸ್ನ ನೀವು ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಅಗೇನ್ ಇದು ನೋಡ್ಬೋದು, ಇದು ರೆಸೊಲ್ಯೂಷನ್ ಜಾಸ್ತಿ ಇದ್ರೂ ಇಲ್ಲೇ ನಮಗೆ ಸ್ವಲ್ಪ ಪಿಕ್ಸೆಲೇಟೆಡ್ ಥರ ಆಗ್ತಿದೆ. ಸೊ ಈ ಥರದ್ದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಇದು ಕ್ವಾಲಿಟಿ ಚೆನ್ನಾಗಿದೆ. ಸೊ ಫಾರ್ ದ ಟೈಮ್ ಬೀಯಿಂಗ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಏನಿಲ್ಲ, ಇಮೇಜ್ ಕಾಣಿಸಿದ ತಕ್ಷಣ ರೈಟ್ ಕ್ಲಿಕ್ ಮಾಡಿ ಸೇವ್ ಇಮೇಜಸ್ ಅಂತ ಕೊಡಿ. ನೀವು ಸೇವ್ ಇಮೇಜಸ್ ಅಂತ ಕೊಟ್ಟಿದ ತಕ್ಷಣ ಫಸ್ಟು ನೀವು ಅಬ್ಸರ್ವ್ ಮಾಡಬೇಕಾಗಿರೋವಂಥದ್ದು ಫೈಲ್ ಫಾರ್ಮ್ಯಾಟು. ಇಲ್ಲಿ ನೋಡಿದ್ರೆ ನೀವು AVIF ಅಂತಿದೆ. ಸೊ ಈ ಫಾರ್ಮ್ಯಾಟ್ಸ್ ಎಲ್ಲ ಐ ಥಿಂಕ್ ಸಪೋರ್ಟ್ ಮಾಡಲ್ಲ ಸಾಫ್ಟ್ವೇರು. ಸೊ ಯೂಶ್ವಲಾಗಿ JPEG, WebP, PNG, ಆದಷ್ಟು JPEG PNG ಇರೋ ಇಮೇಜಸ್ ಮಾತ್ರ ತೊಗೊಳ್ಳಿ. ಕೆಲವೊಂದು ಸತಿ WebP ಸಿಗುತ್ತೆ, ಪರವಾಗಿಲ್ಲ, WebP ಆಫ್ಟರ್ ಎಫೆಕ್ಟ್ಸಲ್ಲಿ ಸಪೋರ್ಟ್ ಇದೆ,
ಅದು ಕೂಡ ನೀವು ತೊಗೋಬೋದು. ಸೊ ಈ ಪರ್ಟಿಕ್ಯುಲರ್ ಇಮೇಜ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಅಗೇನ್ ಮೇ ಬಿ ಆನ್ಲೈನಲ್ಲಿ ನಿಮಗೆ ಬೇರೆ ಕನ್ವರ್ಟರ್ಸ್ ಎಲ್ಲ ಸಿಗ್ಬೋದು, ಬಟ್ ಅಷ್ಟೊಂದು ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹಾಗಾಗಿ ನಾವು ಬೇರೆ JPEG ಅಥವಾ PNG ಇರುವಂಥ ಇಮೇಜಸ್ನೇ ಹುಡ್ಕೋಣ. ಸೊ ಅಗೇನ್ ಇದೂ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಇಲ್ಲೇನಂದರೆ ಅಗೇನ್ ಇದು ಅಲಮಿ ಅಂತಿದೆ ನೋಡಿ, ಇದು ಒಂದು ಸ್ಟಾಕ್ ಇಮೇಜಸ್ ಕೊಡುವಂಥ ಪ್ಲ್ಯಾಟ್ಫಾರ್ಮು. ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು, ಇದು ವಾಟರ್ ಮಾರ್ಕ್ ಎಲ್ಲ ಇರುತ್ತೆ. ಸೊ ನೋಡಿಕೊಂಡು ಡೌನ್ಲೋಡ್ ಮಾಡಿ. ಓಕೆ, ಪಿಂಟ್ರೆಸ್ಟಲ್ಲೆಲ್ಲ ಯೂಶಲಿ ಸಿಗ್ಬೋದು ನಮಗೆ ಇಮೇಜಸ್ಸು. ನೋಡೋಣ. ಸೊ ಇಲ್ಲಿ ಸೇವ್ ಇಮೇಜಸ್ ಅಂತ ಕೊಡ್ತೀನಿ, JPG ಅಂತಿದೆ. ಸೊ ಫೈನ್, ಇದನ್ನು ಯೂಸ್ ಮಾಡ್ಬೋದು. ಅಗೇನ್ ಇಲ್ಲೂ ಕೂಡ ಅಷ್ಟೇ, ಫೋಲ್ಡರ್ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟು ಆ್ಯಂಡ್ ನೇಮಿಂಗ್ ತುಂಬ ಇಂಪಾರ್ಟೆಂಟು. ಸೊ ಇದೆಲ್ಲ ನಾನು ಫಸ್ಟ್ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಗ್ತಾ ನೆಕ್ಸ್ಟ್ ವೀಡಿಯೋಸಲ್ಲಿ ಇದನ್ನು ಒಮಿಟ್ ಮಾಡ್ತೀನಿ, ಯಾಕಂದರೆ ಇದೇ ತುಂಬ ಡ್ಯೂರೇಷನ್ ತೊಗೊಂಡ್ಬಿಡುತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಅದಕ್ಕೋಸ್ಕರ. ಸೊ ಇಲ್ಲಿ ನೋಡಿದ್ರೆ ನಂದು ಯೂಟ್ಯೂಬ್ ಕಾಂಟೆಂಟ್ ಎಲ್ಲ ಏನು ಕ್ರಿಯೇಟ್ ಮಾಡ್ತೀನಿ, ಸಪ್ರೇಟಾಗಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಬಂದು ಡಾಕ್ಯುಮೆಂಟ್ ಎಡಿಟಿಂಗ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಇವಾಗ ಮಾಡ್ತಿರೋದು ನಾವು ಆರ್ಟಿಕಲ್ ಯೂಸ್ ಮಾಡ್ಕೊಂಡು ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ತಿರೋದು, ಅದಕ್ಕೆ ನಾನು ಆರ್ಟಿಕಲ್ ಅಂತ ಕೊಟ್ಟಿದ್ದೀನಿ. ಇದರಲ್ಲಿ ಇಮೇಜಸ್, ಸೊ ನಾನು ಆ್ಯನಿಮೇಷನ್ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡಿರೋವಂಥ ಆರ್ಟಿಕಲ್ ಇದು. ಇಲ್ಲಿ ಇದನ್ನು ಡೌನ್ಲೋಡ್ ಮಾಡ್ತಿರೋದು. ಸೊ ಹಾಗೆ ನೀವು ಇದಕ್ಕೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಅಂತ ಹಾಕ್ಬೋದು. ಇದು ಸುಮ್ಮನೆ ನಮ್ಮ ರೆಫರೆನ್ಸ್ಗೆ ಏನಿದು ಇಮೇಜ್ ಅಂತ ಹೇಳಿಬಿಟ್ಟು. ಸೊ ಮುಂಚೆ ನೀವು ನೋಡಿದ್ರೆ ಯಾವುದೋ ನಂಬರ್ಸ್ ಇದ್ದು, ಸೊ ಅದ್ರ ಬದಲು ಇದು ನೋಡಿದಾಗ ನಿಮಗೆ ಹೆಸರು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಇದು JPEGನಲ್ಲಿದೆ, ಫೈನ್, ಯೂಸ್ ಮಾಡ್ಬೋದು. ಇದು ಸೇವ್ ಅಂತ ಕೊಡಿ. ಇವಾಗ ನಮ್ಗೆ ಆರ್ಟಿಕಲ್ ಸಿಕ್ತು. ಸೊ ಈ ರೀತಿ ಸಿಂಪಲ್ಲಾಗಿ ನೀವು ಸರ್ಚ್ ಮಾಡ್ಬೋದು. ಹಾಗೆ ನಿಮಗೆ ಈ ಆರ್ಟಿಕಲ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಬಟ್ ಇದ್ರ ರಿಲೇಟೆಡೇ ನಿಮ್ಗೆ ಬೇಕಾಗಿರೋದು. ಸೊ ಇಲ್ಲಿ ನೀವು ಕೆಳಗಡೆ ಬಂದಾಗ ನೀವು ನೋಡ್ಬೋದು ಇನ್ನೂ ಎಷ್ಟೊಂದು ಸಿಮಿಲರ್ ಸಿಗುತ್ತೆ. ಸೊ ಇದರಲ್ಲಿ ನೋಡ್ಕೊಂಡು ನೋಡಿ, ಇದೂ ಹೈ ರೆಸೊಲ್ಯೂಷನ್ ಇದೆ. ಸೊ ಡೌನ್ಲೋಡ್ ಮಾಡಿ ನೋಡ್ಬೋದು. ಇಲ್ಲಾಂದರೆ ರೈಟ್ ಕ್ಲಿಕ್ ಮಾಡಿ ಓಪನ್ ಲಿಂಕ್ ಇನ್ ನ್ಯೂ ಟ್ಯಾಬ್, ಇಲ್ಲಾಂದರೆ ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್, ಇದನ್ನು ಕೊಡಿ. ಇದು ಕೊಟ್ಟಾಗ ನೀವು ಇಲ್ಲಿ ನೋಡ್ಬೋದು ಕ್ಲಾರಿಟಿ. ಸೊ ಇದು ಚೆನ್ನಾಗಿದೆ ಕ್ಲಾರಿಟಿ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ರೀತಿ. ಇನ್ನೊಂದು ಬಂದು ನೀವು ಪಿಂಟ್ರೆಸ್ಟ್ ಸೆಲೆಕ್ಟ್ ಮಾಡಿರ್ತಾರಲ್ಲ, ಇದು ಸಿಕ್ಕಿರುತ್ತೆ, ವಿಸಿಟ್ ಅಂತ ಕೊಡಿ. ಇಲ್ಲಿ ನಿಮಗೆ ಆ ಆರ್ಟಿಕಲ್ ಅಥವಾ ಆ ಇಮೇಜ್ ಸಿಗುತ್ತೆ. ಕೆಳಗೆ ಬಂದರೆ ಇದ್ರ ರಿಲೇಟೆಡ್ ಇಮೇಜಸ್ ನಿಮ್ಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇನ್ನೂ ಎಷ್ಟೊಂದು ಒಳ್ಳೊಳ್ಳೆ ಕ್ವಾಲಿಟಿ ಇರೋ ಥರದ್ದು ನ್ಯೂಸ್ ಪೇಪರ್ ಇಮೇಜಸ್ ಸಿಗ್ತಾ ಇದೆ. ಸೊ ನೋಡಿ, ಇದೆಲ್ಲ ಚೆನ್ನಾಗಿದೆ. ಅಗೇನ್ ಇದು ನೋಡಿದ ತಕ್ಷಣ ಹೇಳ್ಬೋದು ಮೇ ಬಿ ಇದು ಟೆಂಪ್ಲೇಟ್ ಅನಿಸುತ್ತೆ, ಯಾಕಂದರೆ ದ ಫ್ಲೈಯರ್ ಟೈಟಲ್ ಈ ಥರದ್ದೆಲ್ಲ ಇರಲ್ಲ. ಸೊ ಬಟ್ ಫೈನ್, ಕಸ್ಟಮೈಸ್ ಎಲ್ಲ ಮಾಡಿಕೊಂಡು ವರ್ಕ್ ಮಾಡ್ಕೋಬೋದು. ಸೊ ಈ ರೀತಿ ಇಮೇಜ್ನ ನೀವು ಹುಡ್ಕೋಬೋದು. ಈಗ ಆರ್ಟಿಕಲ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸಿಂಪಲ್ಲು ಇಂಪೋರ್ಟ್ ಮಾಡೋಕ್ಕೆ ಎಲ್ಲಿ ಡೌನ್ಲೋಡ್ ಮಾಡಿದ್ರಿ ಆ ಲೊಕೇಶನ್ಗೆ ಹೋಗಿ ಅಲ್ಲಿಂದ ಡ್ರ್ಯಾಗ್ ಮಾಡಿ ಪ್ರಾಜೆಕ್ಟ್ ಪ್ಯಾನಲಲ್ಲಿ ಡ್ರಾಪ್ ಮಾಡಿ. ನಾನು ಹೇಳಿರೋ ಥರ ಫೋಲ್ಡರ್ ಸ್ಟ್ರಕ್ಚರ್ ಇಂಪಾರ್ಟೆಂಟು. ಸ್ಟಾರ್ಟಿಂಗಿಂದನೇ ನೀವು ಕ್ಲೀನ್ ಮಾಡ್ಕೊತ ಹೋದರೆ ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ಆ್ಯನಿಮೇಷನ್ಸು ಇದೆಲ್ಲ ನೀವು ಆ್ಯಸೆಟ್ಸ್ ಎಲ್ಲ ಇಂಪೋರ್ಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಎಷ್ಟೊಂದು ಲೇಯರ್ಸ್ ಅಥವಾ ಎಲಿಮೆಂಟ್ಸ್ ಕ್ರಿಯೇಟ್ ಆಗಿರುತ್ತೆ ಇಲ್ಲಿ, ಅದೆಲ್ಲ ಮ್ಯಾನೇಜ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಸೊ ಅದಕ್ಕೆ ಒಂದೊಂದು ಐಟಮ್ನೇ ನೀವು ಕ್ರಿಯೇಟ್ ಮಾಡ್ತಾ ಇಲ್ಲಿ ಅದನ್ನು ಸೆಗ್ರಿಗೇಟ್ ಮಾಡ್ಕೊಂಬಿಡಿ, ಈಸಿ ಆಗಿಬಿಡುತ್ತೆ. ಸೊ ಇದು ನಮ್ಮ ಮೇನ್ ಕಾಂಪೊಸಿಷನು. ಸೊ ಅದಕ್ಕೆ ಕಾಮ್ಸಲ್ಲಿ ಮೇನಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ. ಇದು ನಮ್ಮ ಇಮೇಜು. ಸೊ ಇಲ್ಲಿ ನಾನು ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. ಇದಕ್ಕೆ ಆ್ಯಸೆಟ್ಸ್ ಅಂತ ಹೆಸರು ಕೊಡ್ತೀನಿ. ಆ್ಯಸೆಟ್ಸಲ್ಲಿ ಇದು ಬಂದು ಇಮೇಜ್ ಆ್ಯಸೆಟ್ಟು. ಸೊ ಇಮೇಜ್ ಅಂತ ಕ್ರಿಯೇಟ್ ಮಾಡ್ತೀನಿ, ಇದರೊಳಗಡೆ ಪ್ಲೇಸ್ ಮಾಡ್ತೀನಿ. ಇಲ್ಲಿ ನಾನು ಟ್ಯುಟೋರಿಯಲ್ ಸೀರೀಸ್ ಮಾಡ್ತಿರೋದ್ರಿಂದ 5 ಡಿಫ್ರೆಂಟ್ ಆ್ಯನಿಮೇಷನ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೋತೀನಿ. ಇದು ನ್ಯೂಸ್ ಪೇಪರ್ ಅಂತ ಕೊಡ್ತೀನಿ, ಇದರೊಳಗಡೆ ಪ್ಲೇಸ್ ಮಾಡ್ಕೋತೀನಿ. ಫಸ್ಟು ನಾವೇನು ಮಾಡ್ಬೇಕಂತ ಹೇಳಿದ್ರೆ, ನ್ಯೂಸ್ ಪೇಪರಲ್ಲಿ ಏನೇನು ಆ್ಯನಿಮೇಷನ್ಸ್ ಇದೆ ಅದೆಲ್ಲ ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಂಡ್ ನಾವು ಬ್ರೇಕ್ ಡೌನ್ ಮಾಡೋವಾಗ ನಮಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ, ನ್ಯೂಸ್ ಪೇಪರ್ನ ನಾವು 3Dನಲ್ಲಿ ಕೂಡ ಆ್ಯನಿಮೇಟ್ ಮಾಡ್ತೀವಿ. ಸೊ ಇದನ್ನು ಯಾವ ರೀತಿ ನಾವು ಅಪ್ರೋಚ್ ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ನೀವು ಏನಾದರೂ ಇದನ್ನು ಡೈರೆಕ್ಟ್ ಟೈಮ್ ಲೈನಲ್ಲಿ ಹಾಕಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಆ್ಯನಿಮೇಷನ್ ಇದೆಲ್ಲ ಹಾಕಿ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ, ಅದನ್ನು ಆ್ಯನಿಮೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ ಮೆಥಡ್ ಏನಂತ ಹೇಳಿದ್ರೆ, ಈ ನ್ಯೂಸ್ ಪೇಪರ್ ಆರ್ಟಿಕಲ್ ತೊಗೊಳ್ಳಿ, ಇದರಿಂದ ಒಂದು ಕಾಂಪೊಸಿಷನ್ ಕ್ರಿಯೇಟ್ ಮಾಡಿ. ಸೊ ಇದು ಡ್ರ್ಯಾಗ್ ಮಾಡಿಬಿಟ್ಟು ಈ ಕಾಂಪೊಸಿಷನ್ ಐಕಾನ್ ಮೇಲೆ ಡ್ರಾಪ್ ಮಾಡಿ. ಇವಾಗ ನಮಗೆ ನ್ಯೂಸ್ ಪೇಪರ್ ಆರ್ಟಿಕಲ್ದೆ ಒಂದು ಸಪ್ರೇಟ್ ಕಾಂಪೊಸಿಷನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಇದು ಏನು ಹೆಸರಿರುತ್ತೆ ಅದೇ ಹೆಸರಲ್ಲಿ ಒಂದು ಕಾಂಪೊಸಿಷನ್ ಕ್ರಿಯೇಟ್ ಆಗಿರುತ್ತೆ ನಮಗೆ. ಇದಕ್ಕೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಅಂತ ನಾವು ಹೆಸರು ಕೊಟ್ಟಿದ್ವಲ್ಲ ಅದೇ ಹೆಸರಲ್ಲಿ ಆಗಿದೆ. ಇದು ಬಂದುಬಿಟ್ಟು ನಮ್ಮ ಪ್ರೀ ಕಾಂಪು. ಸೊ ಅದಕ್ಕೆ ಇದನ್ನು ತೊಗೊಂಡು ಪ್ರೀ ಕಾಂಪ್ ಒಳಗಡೆ ಪ್ಲೇಸ್ ಮಾಡ್ತಿದ್ವಿ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ನಾವು ಇಂಗ್ಲೀಷ್ ನ್ಯೂಸ್ ಪೇಪರ್ ಅನ್ನೋ ಒಂದು ಕಾಂಪೊಸಿಷನಲ್ಲಿ ಕೆಲಸ ಮಾಡ್ತಿದ್ವಿ. ಇವಾಗ ನಾವಿಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ, ಯಾವ ಟೆಕ್ಸ್ಟ್ನ ಹೈಲೈಟ್ ಮಾಡ್ಬೇಕಂತಿರ್ತೀವಿ ಅದನ್ನು ಹೈಲೈಟ್ ಮಾಡಿ ತೋರಿಸ್ಬೇಕು. ಬೇಸಿಕಲಿ ಹೈಲೈಟ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡಬೇಕು. ಸೊ ಅಗೇನ್ ಇಲ್ಲಿ ಯಾವುದೋ LGBT ಅವ್ರ ನ್ಯೂಸ್ ಪೇಪರ್ ತೊಗೊಂಡಿದ್ದೀವಿ. ಸೊ ಫಸ್ಟು ಹೈಲೈಟ್ ಆ್ಯನಿಮೇಷನ್ ಹೇಗೆ ಮಾಡೋದು. ಸೊ ಮೇ ಬಿ ಇವಾಗ ಈ ಟೆಕ್ಸ್ಟ್ನ ನೀವು ಹೈಲೈಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ನಾನು ಹೇಳಿರೋ ಥರ ಬೇರೆ ಬೇರೆ ಮೆಥಡ್ಸ್ ಇದೆ. ನಾನು ಇಲ್ಲಿ ಸಿಂಪಲ್ ಮೆಥಡ್ನ ತೋರಿಸ್ಕೊಡ್ತಿದ್ದೀನಿ. ಸಿಂಪಲ್ಲು ಪೆನ್ ಟೂಲ್ ತೊಗೊಳ್ಳಿ. ನಮಗೆ ಪೆನ್ ಟೂಲ್ನಲ್ಲಿ ಫಿಲ್ ಬೇಡ, ಸ್ಟ್ರೋಕ್ ಮಾತ್ರ ಬೇಕು. ಸೊ ಸ್ಟ್ರೋಕ್ ಹೆಸರು ಸೆಲೆಕ್ಟ್ ಮಾಡಿ ಸಾಲಿಡ್ ಕಲರ್ ತೊಗೋತಾ ಇದ್ದೀನಿ.
ಆ್ಯಂಡ್ ಅಗೇನ್ ಥಿಕ್ನೆಸ್ ಎಲ್ಲ ಎಷ್ಟಾಗಬೇಕು ಏನಂತ ನಮ್ಗೆ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಎಷ್ಟಿರುತ್ತೋ ಡಿಫಾಲ್ಟ್ ಲೆವೆಲ್ಸು ಅದರಲ್ಲೇ ವರ್ಕ್ ಮಾಡಿ. ಆ್ಯಂಡ್ ಹೈಲೈಟ್ ಯಾವಾಗಲೂ ಯೂಶಲಿ ಯೆಲ್ಲೋ ಕಲರ್ಸ್ ತೊಗೋತಾರೆ. ನಿಮಗೆ ಬೇರೆ ಕಲರ್ ಬೇಕಂದರೆ ನೀವು ಬೇರೆ ಕಲರ್ ತೊಗೋಬೋದು. ಸೊ ಅಲ್ಲಿ ನಾನು ಯೆಲ್ಲೋ ಕಲರ್ ತೊಗೋತಾ ಇದ್ದೀನಿ. ಆ್ಯಂಡ್ ಶೇಪ್ ಬರೆಯುವಾಗ ನೀವು ಇಮೇಜ್ ಅಥವಾ ಯಾವುದೇ ಲೇಯರ್ಸ್ ಇಲ್ಲಿ ಸೆಲೆಕ್ಟ್ ಆಗಿರಬಾರ್ದು. ಸೊ ಬೈ ಚಾನ್ಸ್ ಸೆಲೆಕ್ಟ್ ಆಗಿದ್ರೆ ಆಚೆ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ F2 ಪ್ರೆಸ್ ಮಾಡಿ, ಆವಾಗ ಸೆಲೆಕ್ಟ್ ಮಾಡುತ್ತೆ. ಈಗ ಒಂದು ಲೈನ್ನ ಬರಿಬೇಕು ನಾವು. ಸೊ ಇಲ್ಲೊಂದು ಕ್ಲಿಕ್ ಮಾಡಿ, ಸಿಂಗಲ್ ಕ್ಲಿಕ್ಕು. ನೆಕ್ಸ್ಟ್ ಇಲ್ಲಿ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋ ಮುಂಚೆ ಶಿಫ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿ, ಆವಾಗ ಸ್ಟ್ರೈಟ್ ಲೈನಲ್ಲಿ ಬರೆಯುತ್ತೆ. ನೀವು ಹಾಗೆ ಕ್ಲಿಕ್ ಮಾಡಿದ್ರೆ ಒಂದೊಂದ್ಸತಿ ಸ್ಲ್ಯಾಂಟಾಗಿ ಬರಿಬೋದು. ಈ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಬೈ ಚಾನ್ಸ್ ನಿಮಗೆ ಥಿಕ್ನೆಸ್ ಚಿಕ್ಕದಾಗಿದೆ ಅಂತ ಹೇಳಿದರೆ, ಅಂದರೆ ಡಿಫಾಲ್ಟಾಗಿ ಐ ಥಿಂಕ್ 1 ಇರೋ ಸ್ಟ್ರೋಕು. ಸೊ ನಿಮ್ಗೆ ಇಲ್ಲಿ ಲೈನ್ ಕಾಣಿಸ್ತಿಲ್ಲ ಅಂತೆಲ್ಲ ಹೇಳಿದ್ರೆ ಆಚೆ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟು ಸ್ಟ್ರೋಕ್ ಬರೆದಿದ ತಕ್ಷಣ ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಬೈ ಚಾನ್ಸ್ ನೀವು ಪೆನ್ ಟೂಲ್ನಲ್ಲೇ ಇರುವಾಗ ಇವಾಗ ಮೂವ್ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಎಕ್ಸ್ಟ್ರಾ ಡಾಟ್ಸ್ ಇದೆಲ್ಲ ಬರೆಯೋಕ್ಕೆ ಬರೆದ್ಬಿಡುತ್ತೆ. ಈ ರೀಸನ್ಗೋಸ್ಕರ ಸೊ ಯಾವುದೇ ಒಂದು ಟೂಲ್ ಯೂಸ್ ಮಾಡಿದ ತಕ್ಷಣ ವಾಪಸ್ ಸೆಲೆಕ್ಷನ್ ಟೂಲಿಗೆ ಬನ್ನಿ. ಸೊ ಇವಾಗ ಲೈನು ಸ್ಟ್ರೋಕ್ ನಿಮಗೆ ಚಿಕ್ಕದಾಗಿರುತ್ತೆ, ಅದನ್ನು ಜಾಸ್ತಿ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸ್ಟ್ರೋಕ್ ಪಕ್ಕದಲ್ಲಿ ನಂಬರ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮ್ಯಾನ್ಯುಯಲಾಗಿ ಟೈಪ್ ಮಾಡ್ಬೋದು, ಇಲ್ಲಾಂದರೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಬೋದು. ಸೊ ನಿಮ್ಮ ಟೆಕ್ಸ್ಟು ಅಥವಾ ಟೈಟ್ಲ್ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ದೊಡ್ಡದಾಗೆ ನೀವು ಇದನ್ನು ಪ್ಲೇಸ್ ಮಾಡ್ಬೋದು. ಸೊ ನಾನಿಲ್ಲಿ 40 ಅಂತ ಕೊಡ್ತೀನಿ. ಇವಾಗ ನಮ್ಮದು ಹೈಲೈಟ್ನ ಕ್ರಿಯೇಟ್ ಮಾಡಿದ್ದೀವಿ, ಇದನ್ನು ಆ್ಯನಿಮೇಟ್ ಮಾಡಬೇಕು. ಆ್ಯನಿಮೇಟ್ ಮಾಡೋಕ್ಕೆ ಸ್ಟ್ರೋಕು ತುಂಬ ಸಿಂಪಲ್ ಆ್ಯನಿಮೇಟ್ ಮಾಡೋಕ್ಕೆ, ಅದಕ್ಕೋಸ್ಕರ ನಾನು ಶೇಪ್ ಲೇಯರ್ ಮೆಥಡ್ನ ಫಾಲೋ ಮಾಡ್ತಿರೋದು. ಆ್ಯನಿಮೇಟ್ ಮಾಡೋಕ್ಕಿಂತ ಮುಂಚೆ ಹಾಗೇನು ಇಲ್ಲಿ ಲೇಯರ್ಸ್ ಕೂಡ ರೀನೇಮ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಶೇಪ್ ಲೇಯರ್ 1 ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ, ಇದಕ್ಕೆ ಹೈಲೈಟರ್ ಅಥವಾ ಹೈಲೈಟ್ ಅಂತ ಹೆಸರು ಕೊಡ್ಕೋಬೋದು. ಈ ನೇಮಿಂಗ್ ಎಲ್ಲ ಯಾಕೆ ಮಾಡ್ತೀವಿ ಅಂದರೆ ನೋಡಿದ ತಕ್ಷಣ ಗೊತ್ತಾಗಲಿ ಏನೇನು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗೇನು ಇಲ್ಲಿ ನಾನು ಹೈಲೈಟರ್ 01 ಅಂತ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಬೈ ಚಾನ್ಸ್ ನೀವೇನಾದರೂ 2-3 ಹೈಲೈಟ್ಸ್ ಎಲ್ಲ ಯೂಸ್ ಮಾಡ್ಬೇಕಂತ ಹೇಳಿದ್ರೆ 1 2 3 ಅಂತ ಅದೇ ನೇಮಿಂಗ್ ಮಾಡ್ಕೊತಾ ಹೋಗುತ್ತೆ. ಇದು ಲೇಯರ್, ಇದು ಆರೋ ಓಪನ್ ಮಾಡಿ, ಕಂಟೆಂಟ್ಸ್ ಅಂತಿರುತ್ತೆ, ರೈಟ್ ಸೈಡಲ್ಲಿ ಇಲ್ಲಿ ಆ್ಯಡ್ ಅಂತಿದೆ, ಸೆಲೆಕ್ಟ್ ಮಾಡಿ. ಇಲ್ಲಿ ನಮಗೆ ಟ್ರಿಮ್ ಪಾತ್ ಅಂತ ಸಿಗುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ. ಸೊ ಈ ಆಪ್ಷನ್ನ ಯಾಕೆ ಸೆಲೆಕ್ಟ್ ಮಾಡ್ತಿರೋದು ಅಂತ ಹೇಳಿದ್ರೆ ಇಲ್ಲಿ ನಾವು ಪೆನ್ ಟೂಲ್ ತೊಗೊಂಡು ಬರ್ದಿರೋದು, ಅಂದರೆ ಲೆಫ್ಟ್ ಒಂದು ಡಾಟ್ ಪ್ಲೇಸ್ ಮಾಡಿದ್ರಿ, ರೈಟ್ ಸೈಡ್ ಒಂದು ಡಾಟ್ ಪ್ಲೇಸ್ ಮಾಡಿದ್ದೀವಿ, ಮಧ್ಯದಲ್ಲಿ ಒಂದು ಪಾತ್ ಕ್ರಿಯೇಟ್ ಆಗಿದೆ. ಈ ಪಾತ್ನ ನಾವು ಆ್ಯನಿಮೇಷನ್ ಮಾಡ್ತಿರೋದಷ್ಟೇ. ನಮ್ಮ ಮೈಂಡಲ್ಲಿ ವಿಷುವಲಿ ಲೆಫ್ಟಿಂದ ರೈಟ್ ಸೈಡ್ ಲೈನ್ ಹೋಗಬೇಕು ಅಂತ ಇರುತ್ತೆ, ಬಟ್ ಸಾಫ್ಟ್ವೇರ್ಗೆ ಹೇಗೆ ಅರ್ಥ ಆಗೋದು, ಈ ರೀತಿ ಅರ್ಥ ಮಾಡಿಸ್ಬೇಕು ನಾವು ಬರ್ದಿರೋದು ಒಂದು ಪಾತು, ಈ ಪಾತ್ಗೆ ನಾವು ಆ್ಯನಿಮೇಷನ್ ಮಾಡಬೇಕು. ಆ್ಯನಿಮೇಷನ್ ಅಂದರೆ ಏನು, ಲೆಫ್ಟಿಂದ ರೈಟ್ ಬರೋದಂದರೆ ಏನು, ಈ ಪಾತ್ನ ನಾವು ಟ್ರಿಮ್ ಮಾಡ್ತೀವಿ ಅಥವಾ ಕಟ್ ಮಾಡುತ್ತೀವಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಟ್ರಿಮ್ ಪಾತ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡಿದ್ರೆ ಶೇಪ್ 1 ಕೆಳಗಡೆ ಟ್ರಿಮ್ ಪಾತ್ ಅಂತ ಒಂದು ಕ್ರಿಯೇಟ್ ಆಗಿದೆ. ಸೊ ಇದನ್ನು ಓಪನ್ ಮಾಡಿ, ಇಲ್ಲಿ ನಮಗೆ ಸ್ಟಾರ್ಟ್ ಎಂಡ್ ಆಫ್ ಸೆಟ್ ಈ 3 ಆಪ್ಷನ್ ಇದೆ ಇದರಲ್ಲಿ. ಅಗೇನ್ ಯಾವ್ದು ವೇರಿ ಮಾಡಬೇಕು ಏನು ಅಂತ ಗೊತ್ತಾಗಿಲ್ಲ ಅಂದರೆ ವ್ಯಾಲ್ಯೂಸ್ನ ಚೇಂಜ್ ಮಾಡಿ, ಅವಾಗ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇದು ನನ್ನ ತುಂಬ ಸ್ಟೂಡೆಂಟ್ಸ್ಗೆ ನಾನು ಸಜೆಸ್ಟ್ ಮಾಡೋದು ಇದೇನೆ. ಯಾಕಂದರೆ ಸಾಕಷ್ಟು ಜನರು ಬರೀ ನೋಡಿಬಿಟ್ಟು ಇದರಲ್ಲಿ ಯಾವ್ದು ವರ್ಕ್ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬರೀ ಮೈಂಡಲ್ಲಿರುತ್ತೆ. ನೀವಿಲ್ಲಿ ಕ್ಲಿಕ್ ಮಾಡಿ ಮೂವ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಸೊ ಅದಕ್ಕೋಸ್ಕರ ನೀವೇನೇ ಪ್ರಾಪರ್ಟೀಸ್ ನೋಡಿದಾಗ್ಲೂ, ಏನೇ ವ್ಯಾಲ್ಯೂಸ್ ನೋಡಿದಾಗ ಕ್ಲಿಕ್ ಮಾಡಿ ಮೂವ್ ಮಾಡಿ ಅಬ್ಸರ್ವ್ ಮಾಡಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ ಮೂವ್ ಮಾಡ್ತಾನೆ ಇರಿ ಕಾಣಿಸೋವರೆಗೂ, ಮೌಸ್ ಕ್ಲಿಕ್ನ ಬಿಡೋಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಮಿಸ್ಟೇಕ್ ಏನು ಆಗಲ್ಲ, ಯಾಕಂದರೆ ನಾವು ಅಂಡು ಮಾಡ್ಬೋದು, ಇದೇನು ಫೈನಲ್ ಥರ ಏನಿಲ್ಲ. ಇದು ಈ ರೀತಿ ಕಲಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಫಸ್ಟು ಸ್ಟಾರ್ಟ್ನ ವೇರಿ ಮಾಡ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಎಲ್ಲಿದೆ, ಸ್ಟಾರ್ಟು 0ನಲ್ಲಿದೆ. ಓಕೆ, 0ನಲ್ಲಿರುವಾಗ ನನಗೆ ಫುಲ್ ಕಾಣಿಸ್ತಾ ಇದೆ. ಇವಾಗ ನಾನು ವೇರಿ ಮಾಡ್ತೀನಿ. ಸೊ ಇದೇನಾಗ್ತಿದೆ, ಲೆಫ್ಟಿಂದ ರೈಟ್ ಸೈಡು ಅಳಿಸ್ಕೊಂಡು ಹೋಗ್ತಾ ಇದೆ. ಸೊ ನಮಗೆ ಈ ರೀತಿ ಆ್ಯನಿಮೇಷನ್ ಬೇಡ, ನಮಗೆ ಲೆಫ್ಟಿಂದ ರೈಟ್ ಸೈಡು ಬರಿತಾ ಬರಬೇಕು. ಸೊ ಇವಾಗ ನಾನು ಎಂಡ್ನ ಆ್ಯನಿಮೇಟ್ ಮಾಡ್ತೀನಿ. ಸೊ ಇದು ನೋಡಿ, 0 ಇರೋವಾಗ ಕಂಪ್ಲೀಟಾಗಿ ಏನೂ ಕಾಣಿಸಲ್ಲ, 100 ಹತ್ರ ಹೋಗ್ತಾ ಹೋಗ್ತಾ ಕಂಪ್ಲೀಟಾಗಿ ಕಾಣಿಸುತ್ತೆ. ಆ್ಯಂಡ್ ನಮಗೆ ಬೇಕಾಗಿರೋ ಆ್ಯನಿಮೇಷನು ಇದೇ ರೀತಿ. ಸೊ ಇವಾಗ ನನಗೇನು ಗೊತ್ತಾಗುತ್ತೆ, ಎಂಡ್ ನನಗೆ ಸ್ಟಾರ್ಟಿಂಗ್ ಬಂದುಬಿಟ್ಟು 0 ಆಮೇಲೆ 100 ಇರಬೇಕಂತ ಹೇಳ್ಬಿಟ್ಟು. ಸೊ ಇವಾಗ ನಾನೇನು ಮಾಡ್ತೀನಿ, ಟೈಮ್ ಇಂಡಿಕೇಟರ್ನ 0 ಇಟ್ಬಿಟ್ಟು ಕೀ ಫ್ರೇಮ್ ಸೆಟ್ ಮಾಡ್ತೀನಿ. ಸೊ ಎಂಡ್ ನನಗೆ ಸ್ಟಾರ್ಟಿಂಗಲ್ಲಿ 0 ಇರಬೇಕು. ಸ್ವಲ್ಪ ಹೊತ್ತಾದಮೇಲೆ ಮೇ ಬಿ 1 or 2 seconds 2 ಸೆಕೆಂಡ್ ಹತ್ರ ಬರ್ತಿದ್ದೀನಿ, ಇಲ್ಲಿ 100 ಆಗಬೇಕಿದು. ಇವಾಗ ನಾನು ಪ್ಲೇ ಮಾಡಿದಾಗ ನನಗೆ ಬೇಕಾಗಿರೋವಂಥ ಆ್ಯನಿಮೇಷನ್ ಬಂದಿದೆ. ಹಾಗೆ ನಾನು ಫಸ್ಟ್ ವಿಡಿಯೋ ಮಾತ್ರ ಸ್ವಲ್ಪ ಈ ರೀತಿ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೋಗ್ತಾ ಹೋಗ್ತಾ ಬೇರೆ ವೀಡಿಯೋಸ್ ಎಲ್ಲ ನಾನು ಸ್ವಲ್ಪ ಬೇಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನಮಗೆ ಬೇಕಾಗಿರುವಂಥ ಆ್ಯನಿಮೇಷನ್ ಬಂದಿದೆ.
ಆ್ಯನಿಮೇಷನ್ನ ಸ್ಮೂತ್ ಮಾಡೋಕ್ಕೆ 2 ಕೀ ಫ್ರೇಮ್ ನಾನು ಸೆಲೆಕ್ಟ್ ಮಾಡಿ ಅಗೇನ್ ಹೈಲೈಟ್ ಮಾಡೋಕ್ಕೆ ಸಿಂಪಲ್ಲು ಇಲ್ಲಿ ಖಾಲಿ ಜಾಗದಲ್ಲಿ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಮಗೆ ಇದೇ ರೀತಿ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಕೀ ಫ್ರೇಮ್ಸ್ನ ಸೆಲೆಕ್ಟ್ ಮಾಡುತ್ತೆ. ಆಮೇಲೆ F9 ಪ್ರೆಸ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಇವಾಗ ನಾವು ಪ್ಲೇ ಮಾಡಿದಾಗ ಸ್ವಲ್ಪ ಸ್ಪೀಡ್ನಲ್ಲಿ ವೇರಿಯೇಷನ್ ಬರುತ್ತೆ ಅಷ್ಟೇ, ಅದಕ್ಕೆ ಮಾಡೋದು ನಾವು ಈ ಥರ. ನೆಕ್ಸ್ಟ್ ಇವಾಗ ನಮಗೆ ಟೆಕ್ಸ್ಟ್ ಕಾಣಿಸ್ಬೇಕು. ಟೆಕ್ಸ್ಟ್ ಕಾಣಿಸೋಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಶೇಪ್ ಲೇಯರ್ ಸೆಲೆಕ್ಟ್ ಮಾಡಿ ಬ್ಲೆಂಡ್ ಮೋಡ್ನ ಕೊಡಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಮೋಡ್ ಅಂತಿದೆ. ಬೈ ಚಾನ್ಸ್ ನಿಮ್ದ್ರಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಟಾಗಲ್ ಸ್ವಿಚಸ್ ಆರ್ ಮೋಡ್ಸ್ ಅಂತಿರುತ್ತೆ. ಇದು ಸೆಲೆಕ್ಟ್ ಮಾಡಿದಾಗ ನಿಮಗೆ ಆಲ್ಟರ್ನೇಟ್ ಆಗುತ್ತೆ ಸ್ವಿಚಸ್ ಮತ್ತು ಮೋಡ್ಸ್ನಲ್ಲಿ. ಇಲ್ಲಾಂದರೆ F4 ಪ್ರೆಸ್ ಮಾಡೋದು ಶಾರ್ಟ್ಕಟ್ ಟಾಗಲ್ ಆಗುತ್ತೆ. ಹೈಲೈಟರ್ ಪಕ್ಕದಲ್ಲಿ ಮೋಡ್ ಅಂತಿದೆಲ್ಲ ಇದನ್ನು ಸೆಲೆಕ್ಟ್ ಮಾಡಿ ಈ ಡ್ರಾಪ್ ಡೌನಿಂದ ಮಲ್ಟಿಪ್ಲೈ ಸೆಲೆಕ್ಟ್ ಮಾಡಿ. ಇವಾಗ ನಮಗೆ ಹೈಲೈಟ್ ಕಾಣಿಸುತ್ತೆ. ಇವಾಗ ನಾವು ಮತ್ತೊಮ್ಮೆ ಪ್ಲೇ ಮಾಡಿ ನೋಡ್ಬೋದು. ಈಗ ನಿಮಗೆ ಬೈ ಚಾನ್ಸ್ ಈ ಕಲರ್ ಎಲ್ಲ ಚೇಂಜ್ ಮಾಡಬೇಕಂತ ಹೇಳಿದ್ರೆ ಸಿಂಪಲ್ಲು ಇಲ್ಲಿ ಮೇಲೆ ಸ್ಟ್ರೋಕ್ ಅಂತಿರುತ್ತೆ, ಇಲ್ಲಿ ಬಂದು ನೀವು ಬೇರೆ ಕಲರ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ರೆಡ್ ಬೇಕಂದರೆ ರೆಡ್ ತೊಗೋಬೋದು, ಈ ಥರ ನಿಮ್ಗೆ ಯಾವ್ದು ಬೇಕೋ ಆ ಕಲರ್ನ. ಇವಾಗ ನಮಗೆ ಹೈಲೈಟ್ ಕಂಪ್ಲೀಟ್ ಆಗಿದೆ. ಏನಂತ ಹೇಳಿದ್ರೆ ಯೂಶಲಿ ನಾವೊಂದು ಸ್ಕೆಚ್ ಪೆನ್ನಲ್ಲಿ ಹೈಲೈಟ್ ಮಾಡುವಾಗ ನಮಗೆ ಎಕ್ಸಾಕ್ಟಾಗೆ ಈ ರೀತಿ ಇರಲ್ಲ, ಅಂದರೆ ಇದು ಫುಲ್ ಪರ್ಫೆಕ್ಟ್ ಆಗಿದೆ ಶೇಪು. ಸೊ ಸ್ವಲ್ಪ ನಮಗೆ ರಿಯಾಲಿಟಿ ಅಥವಾ ರಿಯಲಿಸ್ಟಿಕ್ ಥರ ಬೇಕು ಅಂದರೆ ಈ ಎಡ್ಜಸ್ ಎಲ್ಲ ಇಷ್ಟು ಪರ್ಫೆಕ್ಟ್ ಆಗಿರಬಾರ್ದು, ಸ್ವಲ್ಪ ಸ್ಕ್ರ್ಯಾಚಸ್ ಥರ ಇರಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ರಫ್ ಆ್ಯಂಡ್ ಎಡ್ಜಸ್ ಅಂತ ಒಂದು ಎಫೆಕ್ಟ್ ಇದೆ, ಅದನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎಫೆಕ್ಟ್ ಆ್ಯಂಡ್ ಪ್ರಿಸೆಟ್ಸಿಗೆ ಬಂದರೆ ರಫ್ ಅನ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಸಿಗುತ್ತೆ ನೋಡಿ, ಸ್ಟೈಲೈಸ್ ಅನ್ನೋ ಕ್ಯಾಟಗರಿಯಲ್ಲಿ ರಫ್ ಆ್ಯಂಡ್ ಎಡ್ಜಸ್ ಅಂತಿರುತ್ತೆ. ಸೊ ಈ ಎಫೆಕ್ಟ್ನ ಯೂಸ್ ಮಾಡ್ತೀವಿ. ಅಗೇನ್ ಎಫೆಕ್ಟ್ ಹೇಗೆ ಅಪ್ಲೈ ಮಾಡೋದಂದರೆ ಸಿಂಪಲ್ಲು, ಯಾವ ಎಫೆಕ್ಟ್ನ ಹಾಕಬೇಕಂತಿದ್ದೀರಾ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಲೇಯರ್ ಮೇಲೆ ಹಾಕಬೇಕಂತಿದ್ದೀರಾ ಆ ಲೇಯರ್ನ ಟೈಮ್ ಲೈನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಎಫೆಕ್ಟ್ನ ಡಬಲ್ ಕ್ಲಿಕ್ ಮಾಡಿ. ಇದು ಈಸಿಯೆಸ್ಟ್ ವೇ. ಅಗೇನ್ ಬೇರೆ ಬೇರೆ ಮೆಥಡ್ಸ್ ಇದೆ, ನೀವು ಸೆಲೆಕ್ಟ್ ಮಾಡಿ ಈ ಎಲಿಮೆಂಟ್ ಮೇಲೆ ಪ್ಲೇಸ್ ಮಾಡ್ಬೋದು, ಇಲ್ಲಾಂದರೆ ತೊಗೊಂಬಂದು ಇಲ್ಲಿ ಲೇಯರ್ ಮೇಲೆ ಪ್ಲೇಸ್ ಮಾಡ್ಬೋದು. ಇದೆಲ್ಲ ನಾನು ಯಾಕೆ ಸಜೆಸ್ಟ್ ಮಾಡಲ್ಲ ಅಂತ ಹೇಳಿದ್ರೆ, ಇವಾಗ ನಮ್ಗೆ ಬರೀ 2 ಲೇಯರ್ ಇರ್ಬೋದು, ಹೋಗ್ತಾ ನಿಮ್ಮ ಬೈ ಚಾನ್ಸ್ ಜಾಸ್ತಿ ಲೇಯರ್ಸ್ ಇರುತ್ತೆ. ಸೊ ಅವಾಗ ನೀವು ಇಲ್ಲಿ ಪ್ಲೇಸ್ ಮಾಡುವಾಗ ಮಿಸ್ ಆಗಿಬಿಟ್ಟು ಬೇರೆ ಕಡೆ ಪ್ಲೇಸ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಮೌಸ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ಕೆಲವೊಂದು ಸತಿ ಡಬಲ್ ಕ್ಲಿಕ್ ಇಶ್ಯೂಸ್ ಎಲ್ಲ ಇರುತ್ತೆ. ಸೊ ಹಾಗೆ ಹಿಂಗೆ ತೊಗೊಂಬರುವಾಗ ಈ ರೀತಿ ಬರ್ತಾ ಇರ್ತೀರ, ಆವಾಗ ಇಲ್ಲೆಲ್ಲಾದರೂ ಪ್ಲೇಸ್ ಆಗಿಬಿಡುತ್ತೆ, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಲೇಯರ್ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿ, ಇದು ಈಸಿಯೆಸ್ಟ್. ಸೊ ಇಲ್ಲಿ ನೋಡ್ಬೋದು, ನಾವು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಸ್ವಲ್ಪ ರಫ್ ಆಗಿರೋವಂಥ ಎಡ್ಜಸ್ ಇದೆ. ಇಷ್ಟಿದ್ರೂ ಫೈನ್ ಸಾಕಾಗುತ್ತೆ. ನಿಮ್ಗೆ ಬೇಕಂದರೆ ಸ್ವಲ್ಪ ಕಸ್ಟಮೈಸೇಷನ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಸ್ಕೇಲು ಅದಿದು ಎಲ್ಲ ಚೇಂಜ್ ಮಾಡಿ ನೋಡಿ. ಅಗೇನ್ ಇದೆಲ್ಲ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಆ ಥರ ಏನಿಲ್ಲ, ಬಂದು ವ್ಯಾಲ್ಯೂಸ್ ಚೇಂಜ್ ಮಾಡಿ, ಏನಾಗುತ್ತೆ ಅಬ್ಸರ್ವ್ ಮಾಡಿ, ನಿಮಗೆ ಯಾವ ಥರ ಬೇಕೋ ಆ ರೀತಿ ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದು ನೋಡಿ, ನಿಮಗೆ ಈ ಥರ ಇಷ್ಟ ಆದರೆ ಈ ಥರ ತೊಗೋಬೋದು. ಸ್ಕೇಲ್ನ ಕಮ್ಮಿ ಮಾಡಿದ್ರೆ ಸ್ವಲ್ಪ ಶಾರ್ಪಾಗಿ ಈ ಥರದ್ದೆಲ್ಲ ಬರುತ್ತೆ. ಓಕೆ, ಸೊ ಇವಾಗ ನಮ್ಮ ಆ್ಯನಿಮೇಷನ್ ಕಂಪ್ಲೀಟ್ ಆಗಿದೆ. ಇದೇ ರೀತಿ ನೀವು ಬೇಕಾದ್ರೆ ಬೇರೆ ಕಡೆನೂ ಹೈಲೈಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇದು ಬಂದು ನಾವು ಒಂದು ಸತಿ ಸೆಟ್ ಮಾಡೋದಷ್ಟೇ ಆ್ಯನಿಮೇಷನ್, ಇನ್ನೊಂದು ಬಾಕಿ ಇದೆ ಇದರಲ್ಲಿ. ಸೊ ಇವಾಗ ಆಲ್ರೆಡಿ ಇದು ಸ್ಮೂತ್ ಆ್ಯನಿಮೇಷನ್ ಬಂದಿದೆ, ಬಟ್ ಇನ್ನೊಂಚೂರು ಡೈನಾಮಿಕ್ಕಾಗಿ ಕ್ರಿಯೇಟ್ ಮಾಡೋಣ, ಇನ್ನೂ ಸ್ವಲ್ಪ ಸ್ಟೈಲಾಗೆ ಅದು ಬರೀಲಿ ಅಂತ ಹೇಳಿದ್ರೆ ನಾವು ಗ್ರಾಫ್ ಎಡಿಟರ್, ಇದು ಅಡ್ವಾನ್ಸು, ನೀವು ಬೇಕಂದರೆ ಮಾಡ್ಬೋದು, ಇಲ್ಲಾಂದರೆ ಬೇಡ, ಬಟ್ ನಾನು ಹೇಳ್ಕೊಟ್ಟಿರ್ತೀನಿ. ಏನಂತ ಹೇಳಿದ್ರೆ ಇವಾಗ ಇದು ಈ ರೀತಿ ಬರೀತಾ ಇದೆಲ್ಲ, ಇದನ್ನು ಸ್ವಲ್ಪ ಸ್ಟೈಲಿಶ್ ಆಗಿ ಕ್ರಿಯೇಟ್ ಮಾಡೋಣ. ಯಾವ ರೀತಿ ಅಂತ ಹೇಳಿದ್ರೆ ಕೀ ಫ್ರೇಮ್ 2 ಹೈಲೈಟ್ ಮಾಡಿ, ನೆಕ್ಸ್ಟು ಈ ಐಕಾನ್ ಇದೆ ನೋಡಿ ಗ್ರಾಫ್ ಥರ, ಇದನ್ನು ಸೆಲೆಕ್ಟ್ ಮಾಡಿ. ಇವಾಗ ಇಲ್ಲಿ ಗ್ರಾಫ್ ಎಡಿಟ್ರಲ್ಲಿ ಬರ್ತೀವಿ. ಬೈ ಚಾನ್ಸ್ ನಿಮಗೆ ಬೇರೆ ರೀತಿ ವೇವ್ ಫಾರ್ಮ್ ಕಾಣಿಸ್ತಿದೆ ಅಂತ ಹೇಳಿದ್ರೆ ರೈಟ್ ಕ್ಲಿಕ್ ಮಾಡಿ, ಸ್ಪೀಡ್ ಗ್ರಾಫ್ ಅಂತಿರುತ್ತೆ, ಇದನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಬೈ ಚಾನ್ಸ್ ವ್ಯಾಲ್ಯೂ ಗ್ರಾಫ್ ಸೆಲೆಕ್ಟ್ ಆದರೆ ಈ ರೀತಿ ಇರುತ್ತೆ. ಸೊ ಇದನ್ನು ಸ್ಪೀಡ್ ಗ್ರಾಫ್ ಮಾಡಿ. ಅಗೇನ್ ಬೈ ಚಾನ್ಸ್ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಏನಾದರೂ ತುಂಬ ನಾಯ್ಸ್ ಕೇಳಿಸಿದೆ ಅಂದರೆ ದಯವಿಟ್ಟು ಕ್ಷಮಿಸಿ. ಸೊ ಇಲ್ಲಿ ಬೆಳಗ್ಗೆ ಕಸ ಬಿಸಾಕಾಗಿ ಬರ್ತಾರಲ್ವ, ಸೊ ಅವರು ಹಾಕೊಂಡು ಪ್ಲೇ ಮಾಡ್ತಿದ್ದಾರೆ, ಅವ್ರದ್ದು ಪಿಚ್ ಸ್ಟಾಪ್ ಇದು, ನಮ್ಮ ಮನೆ ಎದುರುಗಡೆನೇ ಬರ್ತಾರೆ. ಸೊ ದಯವಿಟ್ಟು ಕ್ಷಮಿಸಿ. ವಾಪಸ್ ಟ್ಯುಟೋರಿಯಲ್ ಬರೋಣ. ಈ 2 ಕೀ ಫ್ರೇಮ್ ನಾನು ಹೈಲೈಟ್ ಮಾಡಿ. ಸೊ ಇದು ಬೇಸಿಕಲಿ ಗ್ರಾಫ್ ಎಡಿಟರ್ ಯಾವ ರೀತಿ ಓದೋದು ಅಂತ ಹೇಳಿದ್ರೆ, ಈ ಡಾಟ್ಸ್ ಏನು ಕಾಣಿಸ್ತಿದೆ ಇದೆಲ್ಲ ಕೀ ಫ್ರೇಮು. ಸೊ ಇದೊಂದು ಕೀ ಫ್ರೇಮು, ಇದೊಂದು ಕೀ ಫ್ರೇಮು. 2 ಕೀ ಫ್ರೇಮ್ ನಾನು ಸೆಲೆಕ್ಟ್ ಮಾಡಿ. ಇವಾಗ ನಮ್ಗೆ ಇಲ್ಲಿ ಹ್ಯಾಂಡಲ್ಸ್ ಕಾಣಿಸುತ್ತೆ, ನಮಗೆ ಡೈನಾಮಿಕ್ ಆಗಿರೋದು ಬೇಕು. ಸೊ ಆ ಸ್ಮೂತ್ ಆ್ಯನಿಮೇಷನ್, ಸೊ ಇವಾಗ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಲ್ಲ, ಸ್ಲೋ ಆಗಿ ಹಿಂಗೆ ಫಾಸ್ಟ್ ಆಗುತ್ತೆ, ಆಮೇಲೆ ಮತ್ತೆ ಸ್ಲೋ ಆಗುತ್ತೆ. ಸೊ ಆ ಥರದ ಆ್ಯನಿಮೇಷನ್ ಕ್ರಿಯೇಟ್ ಮಾಡೋಕ್ಕೆ ಇದೆರಡು ಹ್ಯಾಂಡಲ್ಸ್ ನಾನು ಹತ್ತಿರ ತೊಗೊಂಬನ್ನಿ ಈ ರೀತಿ. ಸೊ ಇದೇನಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ ಮೆತ್ತಗೆ ಬರುತ್ತೆ, ಇಲ್ಲಿ ಸಡನ್ನಾಗಿ ಬೇಗ ಬರುತ್ತೆ, ಆಮೇಲೆ ಮೆತ್ತಗೆ ಹೋಗುತ್ತೆ. ಈ ರೀತಿ ಓದೋದು. ಎಲ್ಲಿ ಪೀಕ್ ಆಗುತ್ತೆ ಅಲ್ಲಿ ಆ್ಯನಿಮೇಷನ್ ಬೇಗ ಆಗುತ್ತೆ,
ಎಲ್ಲಿ ಆ ಸ್ಲೋಪ್ ಇದೆ ಅಲ್ಲಿ ಮೆತ್ತಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ಹೈಲೈಟ್ನ ಅಬ್ಸರ್ವ್ ಮಾಡಿದ್ರೆ ನೋಡಿ, ಸ್ಟಾರ್ಟಿಂಗ್ ಮೆತ್ತಗೆ ಬರುತ್ತೆ, ಸಡನ್ನಾಗಿ ಬೇಗ ಆಗುತ್ತೆ, ಆಮೇಲೆ ಮೆತ್ತಗಾಗುತ್ತೆ. ಈ ರೀತಿ ಆ್ಯನಿಮೇಷನ್ ಬರುತ್ತೆ. ಅಗೇನ್ ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟು, ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ, ತಲೆ ಕೆಡ್ಸ್ಕೊಬಿಡಿ, ಸಿಂಪಲಾಗಿ F9 ಪ್ರೆಸ್ ಮಾಡಿ, ಇಷ್ಟಿದ್ರೂ ಸಾಕಾಗುತ್ತೆ. ಆ್ಯಂಡ್ ಇಲ್ಲಾಂದರೆ ನೀವು ಸುಮ್ಮನೆ ಬ್ಲೈಂಡಾಗಿ ಫಾಲೋ ಮಾಡಿ. ಸೊ ಈ ಥರ ಮಾಡಿದ್ರವರು ನಾನು ಇದೇ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿದ್ರೆ ನಡೆಯುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಂದ್ರೆ ಇಷ್ಟೇ ಕಾನ್ಸೆಪ್ಟ್ ಇರೋದು. ವೇವ್ ಫಾರ್ಮ್ನ ಅಬ್ಸರ್ವ್ ಮಾಡಬೇಕಷ್ಟೆ. ಇಲ್ಲಿ ಮೆತ್ತಗಿದೆ, ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ಬರುತ್ತೆ, ಪೀಕ್ ಇರೋ ಕಡೆ ಬೇಗ ಆ್ಯನಿಮೇಷನ್ ಆಗುತ್ತೆ, ಆಮೇಲೆ ಮತ್ತೆ ಸ್ಲೋ ಆಗುತ್ತೆ ಅಷ್ಟೇ. ಆ್ಯಂಡ್ ಈ ಪರ್ಟಿಕ್ಯುಲರ್ ಆ್ಯನಿಮೇಷನ್ ಮಾಡೋಕ್ಕೆ ನಾವು ಪ್ರತಿ ಸತಿ ಗ್ರಾಫ್ ಎಡಿಟರ್ ಒಳಗಡೆ ಬಂದು ಇದನ್ನು ಸೆಲೆಕ್ಟ್ ಮಾಡಿ ಈ ಥರದ್ದೆಲ್ಲ ಆ್ಯನಿಮೇಷನ್ ಮಾಡಬೇಕು. ಈ ಕೆಲಸನ ಈಸಿ ಮಾಡೋಕ್ಕೆ ನಾವು ಪ್ರೀಮಿಯರ್ ಕಂಪೋಸರ್ ಅಂದರೆ ಮಿಸ್ಟರ್ ಆರ್ಸ್ ಅಂತ ಹೇಳಿದ್ನಲ್ಲ ಪ್ಲಗಿನ್, ಅದನ್ನು ಯೂಸ್ ಮಾಡ್ತೀವಿ. ಸೊ ನಂದ್ರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ವಿಂಡೋ ಬಂದರೆ ಇಲ್ಲಿ ನಮಗೆ ಆ್ಯನಿಮೇಷನ್ ಕಂಪೋಸರ್ ಕೀ ಫ್ರೇಮ್ ವಿಂಗ್ ಮ್ಯಾನ್ ಅಂತಿರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಬರುತ್ತಿದೆ. ಇದನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ಕೊತೀನಿ. ಇವಾಗ ಏನಂತ ಹೇಳಿದ್ರೆ ಸಿಂಪಲ್ಲು ಕೀ ಫ್ರೇಮ್ ಹೈಲೈಟ್ ಮಾಡಿಬಿಟ್ಟು ನಾನು ಇದನ್ನು ಮೂವ್ ಮಾಡಿದ್ರೆ ಸಾಕು. ಸೊ ಇದು ಒಂದು 80% ಅಷ್ಟು ಕೊಡ್ತೀನಿ. ಸೊ ಇವಾಗ ಇಲ್ಲಿ ಬಂದು ನೋಡಿದ್ರೆ ನೋಡಿ, ಆಲ್ರೆಡಿ ಅದು ಮಾಡ್ಕೊಳ್ಳುತ್ತದು. ಪ್ಲೇ ಮಾಡಿದ್ರೆ ಸಿಂಪಲ್, ಆಲ್ರೆಡಿ ಆ್ಯನಿಮೇಷನ್ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟು ಇವಾಗ ಇದನ್ನು ಇನ್ನೊಂದು ಟೈಟಲ್ಗೆ ನಾವು ಹೈಲೈಟ್ ಮಾಡೋಣ. ಸಿಂಪಲ್ಲು ಸೆಲೆಕ್ಟ್ ಮಾಡಿ ಲೇಯರ್ನ, Ctrl+D ಪ್ರೆಸ್ ಮಾಡಿದ್ರೆ ಡೂಪ್ಲಿಕೇಟ್ ಆಗುತ್ತೆ. ಅಗೇನ್ ಇಲ್ಲಿ ನೇಮಿಂಗು ನೋಡ್ಬೋದು, ಹೈಲೈಟರ್ 02 ಅಂತ ಅದೇ ಬರ್ಕೊಂಡಿದೆ. ಇದನ್ನು ನೀವು ಬೇಕಾದ್ರೆ ಮೂವ್ ಮಾಡಿಬಿಟ್ಟು ಯಾವ ಟೈಟಲ್ಗೆ ನೀವು ಹೈಲೈಟ್ ಮಾಡಬೇಕಂತಿದ್ದೀರ ಅದಕ್ಕೆ ಪ್ಲೇಸ್ ಮಾಡ್ಬೋದು. ಸೊ ಮೇ ಬಿ ಇವಾಗ ಈ ಕೆಳಗಡೆ ಇನ್ನೊಂದು ಟೆಕ್ಸ್ಟ್ ಇದೆ ನೋಡಿ, ಇದಕ್ಕೆ ಕೊಡೋಣ. ಸೊ ಇವಾಗ ಇಲ್ಲಿ ನೋಡಿದ್ರೆ ಹೈಲೈಟ್ ಬಂದುಬಿಟ್ಟು ತುಂಬ ಆಚೆ ಎಲ್ಲ ಹೋಗ್ತಿದೆ. ಇದನ್ನು ಹೇಗೆ ಕಸ್ಟಮೈಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಸಿಂಪಲ್ಲು ಹೈಲೈಟರ್ ಇದ್ರೊಳಗಡೆ ಬನ್ನಿ, ಕಂಟೆಂಟ್ಸು, ಇದ್ರೊಳಗಡೆ ಬಂದರೆ ಶೇಪ್ 1 ಅಂತಿರುತ್ತೆ, ಇದ್ರೊಳಗಡೆ ಬಂದರೆ ಪಾತ್ 1 ಅಂತಿರುತ್ತೆ. ಸೊ ಪಾತ್ 1 ಸೆಲೆಕ್ಟ್ ಮಾಡಿದ ತಕ್ಷಣ ನಾವು ಹಾಕಿರೋ 2 ಡಾಟ್ ಕಾಣಿಸುತ್ತೆ. ರೈಟ್ ಸೈಡ್ ಡಾಟ್ ತೊಗೊಂಬಂದ್ಬಿಟ್ಟು ಶಿಫ್ಟ್ ಇಟ್ಕೊಂಡು ಮೂವ್ ಮಾಡಿ, ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗುತ್ತೆ. ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ತೊಗೊಂಬನ್ನಿ. ಇಷ್ಟೇ ಸಿಂಪಲ್. ಇವಾಗ ನಾವು ಪ್ಲೇ ಮಾಡಿದ್ರೆ ಇಲ್ಲಿ ನೋಡ್ಬೋದು, ಮೇಲ್ಗಡೆದು ಪ್ಲೇ ಆಗ್ತಿದೆ, ಕೆಳಗಡೆದು ಆ್ಯನಿಮೇಷನ್ ಪ್ಲೇ ಆಗ್ತಾಯಿದೆ. ಎರಡು ಒಂದೇ ಸತಿ ಪ್ಲೇ ಆಗ್ತಿರೋದ್ರಿಂದ ನಾನು ಫಸ್ಟು ಒಂದು ಹೈಲೈಟ್ ಆ್ಯನಿಮೇಷನ್ ಬರಲಿ, ಆಮೇಲೆ ಈ ಹೈಲೈಟ್ ಆ್ಯನಿಮೇಷನ್ ಬರುತ್ತೆ. ಇಲ್ಲಿ ಯು ಪ್ರೆಸ್ ಮಾಡಿದ್ರೆ ನಮಗೆ ಕೀ ಫ್ರೇಮ್ಸ್ ಕಾಣಿಸುತ್ತೆ. ಆವಾಗ ನೀವು ಅಲೈನ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಮ್ಮ ಟೆಕ್ಸ್ಟ್ ಹೈಲೈಟ್ ಆ್ಯನಿಮೇಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ನಾವು ಫುಲ್ ಆರ್ಟಿಕಲ್ನ ಆ್ಯನಿಮೇಷನ್ ಮಾಡೋಣ.